ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸೈಫುಲ್ಲಾ ರೆಹಮಾನಿ ಧಮಕಿ ಹಾಕಿದ್ದಾನೆ ಕೇಂದ್ರ ಸರ್ಕಾರಕ್ಕೆ. ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಧ್ಯಕ್ಷ ಆಯಿತು, ಅಂದರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷ. ಈತ ಏನಂತ ಧಮಕಿ ಹಾಕಿದ್ದಾನೆ ಅಂದರೆ, ಕೇಂದ್ರ ಸರ್ಕಾರದ ಬಳಿ ಸಂಸತ್ತು ಇರಬಹುದು, ನಮ್ಮ ಬಳಿ ರಸ್ತೆ ಇದೆ ಅಂತ. उनके पास ಸಂಸತ್ रहेगा, हमारा पास रास्ता है. ಅಂದರೆ ನೀವು ಸಂಸತ್ತಿನಲ್ಲಿ ಏನು ಬೇಕಾದರೂ ಪಾಸ್ ಮಾಡಿರಿ, ನಾವು ಬೀದಿಗೆ ಇಳಿದು ಹೋರಾಟ ಮಾಡಿ ಅದನ್ನು ರದ್ದು ಮಾಡಿಸುವ ಕೆಲಸಕ್ಕೆ ಇಳಿತೇವೆ. ಇದು ನೇರವಾಗಿ ಸರ್ಕಾರಕ್ಕೆ ಹಾಕಿರುವಂಥ ಧಮಕಿ. ಸಂವಿಧಾನಾತ್ಮಕ ಕಲಾಪಗಳಿಗೆ ಧಕ್ಕೆಯನ್ನು ತಂದಿದ್ದಾನೆ ಅಂತುವ ಕಾರಣವನ್ನು ಕೊಟ್ಟು ಆತನ ಮೇಲೆ ಸೆಕ್ಷನ್ಗಳನ್ನು ಹಾಕಿ ಸೈಫುಲ್ಲಾ ರೆಹಮಾನಿಯನ್ನು ಮೊದಲು ಬಂಧಿಸಬೇಕು. ಆವಾಗ ಉಳಿದ ಈ ಮೌಲಾನಾಗಳು ಗುಟ್ರು ಹಾಕೋದು ನಿಲ್ಲತ್ತೆ. ನನಗೆ ಸರಿಯಾಗಿ ಈಗ ನೆನಪಾಗ್ತಾ ಇರೋದು ಆರ್ಟಿಕಲ್ 370 ರದ್ದುಪಡಿಸಿದಂಥ ಸಂದರ್ಭ. ಕೇಂದ್ರ ಸರ್ಕಾರ ಯಾವ ನಿಲುವನ್ನು ಅವತ್ತಿನ ದಿವಸ ತೆಗೆದುಕೊಂಡಿತ್ತೋ ಅದೇ ನಿಲುವನ್ನು ಈ ಬಾರಿ ತೆಗೆದುಕೊಂಡಿದೆ. ಹೀಗಾಗಿ ವಕ್ಫ್ ಕಾಯ್ದೆಯ ತಿದ್ದುಪಡಿ ಯಾವುದೇ ಸಮಸ್ಯೆ ಇಲ್ಲದೆ ವಿಧೇಯಕ ಮಂಡನೆ ಆಗತ್ತೆ ಮತ್ತು ಇದು ಕಾನೂನಾಗಿ ಪರಿವರ್ತಿತ ಆಗತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಹಾಗಾದರೆ ಅವತ್ತು ನಡೆದಂಥದ್ದೇನು? ಭಾಳ ಸೂಕ್ಷ್ಮವಾದಂಥ ವಿಚಾರ ಇದು. ಆರ್ಟಿಕಲ್ 370 ರದ್ದು ಮಾಡುವುದನ್ನು ಅತ್ಯಂತ ಅಚ್ಚರಿದಾಯಕವಾಗಿ, ಯಾರಿಗೂ ಗೊತ್ತಾಗಲಾರದ ರೀತಿಯಲ್ಲಿ ರಹಸ್ಯವಾಗಿ ಕಾರ್ಯತಂತ್ರವನ್ನು ನಡೆಸಿ ಆರ್ಟಿಕಲ್ 370 ರದ್ದುಗೊಳಿಸಿದರು ಅಮಿತ್ ಶಾ ಅವರು. ಮೊದಲೇನು ಮಾಡಿದರು? ಇಡೀ ಶ್ರೀನಗರದಲ್ಲಿರುವಂಥ ಎಲ್ಲ ಪ್ರವಾಸಿಗರು ವಾಪಸ್ ಹೋಗೋ ಹಾಗೆ ನೋಡಿಕೊಂಡ್ರು. ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಬೇಕು. ಯಾಕೆ ಅಂತ ಕಾರಣ ಕೊಡಲಿಲ್ಲ. ಎಲ್ಲರೂ ಏನು ಭಾವಿಸಿದಂದ್ರೆ ಪಾಕಿಸ್ತಾನ ಭಾರತ ಮಧ್ಯೆ ಯುದ್ಧ ಆಗತ್ತೋ ಏನೋ, ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರನ್ನು ವಾಪಸ್ ತೆಗೆದುಕೊಳ್ಳುವಂಥ ತಂತ್ರಗಾರಿಕೆಯನ್ನು ಅನ್ನುವ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿದರು. ಸ್ವತಃ ಅಲ್ಲಿರುವಂಥ ಹೌಸ್ಬೋಟ್ನವರೇ ಹೇಳುವ ಪ್ರಕಾರ ಗೊತ್ತಿಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಬರ್ತಾರೆ, ಇರುವಂಥ ಪ್ರವಾಸಿಗರ ಲಿಸ್ಟನ್ನು ಪಡಿತಾರೆ, ಯಾವಾಗ ವಾಪಸ್ ಹೋಗ್ತೀರಿ ಕೇಳ್ತಾರೆ. ಒಂದು ವಾರದೊಳಗೆ ಎಲ್ಲರೂ ಖಾಲಿ ಮಾಡಬೇಕು ಮತ್ತು ಹೊಸ ಯಾವುದೇ ರೀತಿಯಾದಂಥ ಪ್ರವಾಸಿಗರ ರಿಜಿಸ್ಟರ್ ಮಾಡ್ಕೋಬೇಡಿ, ಯಾರಿಗೂ ಇಲ್ಲಿ ಉಳಿಲಿಕ್ಕೆ ಆಸ್ಪದ ಕೊಡಬೇಡಿ ಅಂತ ಪೊಲೀಸರು ಬಂದು ಹೇಳೋದ್ರು ಅಂತ ಸ್ವತಃ ಹೌಸ್ಬೋಟ್ ಮಾಲೀಕರು ನನಗೆ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೇನೆ. ಅದಾದಮೇಲೆ ಯಾವ್ಯಾವ ನಾಯಕರಿದ್ದಾರೆ ಅವ್ರು ರಾತ್ರೋರಾತ್ರಿ ಅವರನ್ನೆಲ್ಲ ಗೃಹ ಬಂಧನದಲ್ಲಿ ಇರಿಸಲಾಯಿತು. ಅದಾದ ಮೇಲೆ ಲೋಕಸಭೆಯಲ್ಲಿ ಮಂಡಿಸಲಿಲ್ಲ ಆರ್ಟಿಕಲ್ 370 ರದ್ದನ್ನು. ಮೊದಲು ರಾಷ್ಟ್ರಪತಿ ಅಂಕಿತ ಆಗತ್ತೆ. ಅಂಕಿತ ಆದ ಮೇಲೆ ಎಲ್ಲಿ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲವೋ ಅಂಥ ರಾಜ್ಯಸಭೆಯಲ್ಲಿ ಆರ್ಟಿಕಲ್ 370 ಅಬಾಲಿಷ್ ಮಾಡಿದ್ದನ್ನು ಮಂಡನೆ ಮಾಡಲಾಗತ್ತೆ. ಯಾವುದು ರಿಸ್ಕಿ ಫ್ಯಾಕ್ಟರ್ ಇದೆಯೋ ಅದನ್ನು ಮೊದಲು ಕ್ಲಿಯರ್ ಮಾಡಿ, ಯಾವುದು ಸುಲಭವಾಗಿದೆಯೋ ಅದನ್ನು ತದನಂತರ ಅಳವಡಿಸುವಂಥ ಒಂದು ಪ್ರಯತ್ನ. ಈ ಬಾರಿಯೂ ಅದೇ ಕೆಲಸ ಮಾಡಿದರು ಅಮಿತ್ ಶಾ ಅವರು. ಮೊದಲು ತೊಗೊಂಡು ಹೋಗಿ ಈ ಮೇಧಾ ಕುಲಕರ್ಣಿ ಮಹಾರಾಷ್ಟ್ರದ MP ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ. ಇಲ್ಲಿ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಎರಡೂ ಕಡೆ ಕೋಲಾಹಲ ಆಗತ್ತೆ, ಎರಡೂ ಕಡೆ ಹಂಗಾಮ ಆಗತ್ತೆ. ನೀವು ಡಿಸೆಂಟ್ ನೋಟ್ನೆಲ್ಲ ಕಿತ್ತಾಕಿದ್ದೀರಿ ಅಂತ ಮಲ್ಲಿಕಾರ್ಜುನ ಮುತ್ಯ ಗಲಾಟೆ ಮಾಡ್ತಾರೆ. ಡಿಸೆಂಟ್ ನೋಟ್ ಅಂದರೆ ಏನು? ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಮ ಆಕ್ಷೇಪಗಳನ್ನು, ಒಂದು ಅಂಶ ಇರುತ್ತೆ, ಯಾವುದೋ ಒಂದು ಅಂಶ, ತಿದ್ದುಪಡಿಯ ಒಂದು ಅಂಶ. ಈ ಅಂಶ ಸಂವಿಧಾನಾತ್ಮಕವಾಗಿಲ್ಲ, ಅಥವಾ ಇದಕ್ಕೆ ಸಿಂಧುತ್ವ ಇಲ್ಲ, ಅಥವಾ ಇದು ಪಕ್ಷಪಾತ ಧೋರಣೆಯನ್ನು ಹೊಂದಿದೆ ಅಂತ ಯಾರಾದರೂ ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ ಅದನ್ನು ಇಂಥವರು ಆಕ್ಷೇಪ ವ್ಯಕ್ತಪಡಿಸಿದರು ಅಂತ JPC ವರದಿಯಲ್ಲಿ ಅದನ್ನು ನಮೂದಿಸಬೇಕಾಗತ್ತೆ, ಉಲ್ಲೇಖಿಸಬೇಕಾಗತ್ತೆ. ಇವರ ಆಕ್ಷೇಪ ಏನು ಅಂತ ಕೇಳಬೇಕು ನೀವು. ಮಲ್ಲಿಕಾರ್ಜುನ ಮುತ್ಯ ಹೇಳೋ ಪ್ರಕಾರ ಇವರ ಆಕ್ಷೇಪ ಏನಂತಂದರೆ, ಸ್ವತಃ ಈ JPC ಔಚಿತ್ಯವನ್ನೇ ಪ್ರಶ್ನೆ ಮಾಡ್ತಾರೆ ಇವರು. ಎಲ್ಲಿಯಾದರೂ ಈ ರೀತಿ ಕೇಳಿದಿರ ನೀವು? ಜಗದಂಬಿಕಾ ಪಾಲ್ ಅವರ ಚೇರ್ಮನ್ಶಿಪ್ಪನ್ನೇ ಇವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಆಕ್ಷೇಪ ಅಂತ ಯಾರು ಹೇಳ್ತಾರೆ? ಇದು ಆಕ್ಷೇಪ ಹೇಗಾಗತ್ತೆ? ಯಾವುದೇ ರೀತಿಯಾದಂಥ ಕತ್ತರಿಯನ್ನು ನಾವು ಇದರಲ್ಲಿ ಮಾಡಿಲ್ಲ. ನಾವು ಯಥಾ ಪ್ರಕಾರ ಅದನ್ನೆಲ್ಲ ಪ್ರಿಯಾಂಬಲ್ನಲ್ಲಿ ಸೇರಿಸಿದ್ದೇವೆ. ಅದನ್ನ ಅನೆಕ್ಷರಲ್ಲಿ ಕೂಡ ಅದೆಲ್ಲ ಇದೆ, ಯಾವುದನ್ನು ತೆಗೆದಿಲ್ಲ ಅಂತ ಕಿರಣ್ ರಿಜಿಜು ಹೇಳಿದರು. ಇವರು ಗಲಾಟೆ ಮಾಡಿ ಹೊರಟೋದ್ರು. ಮಧ್ಯಾಹ್ನ ಬಂದ ಮೇಲೆ ಅದನ್ನು ಯಾವುದು ಇನ್ನೂ ಸೇರಿಸಿಲ್ಲ ಅಂತ ಇವ್ರು ಹೇಳ್ತಾರೆ. ಈಗ ಜಗದಂಬಿಕಾ ಪಾಲ್ ಬ್ಯಾಡ್ ಆಯಿತು, ಯೋಗ್ಯ ಇಲ್ಲ ಅಂತ ಹೇಳಿದ್ದನ್ನು ಕೂಡ ಅದರಲ್ಲಿ ಸೇರಿಸಲಾಯಿತು. ಮಧ್ಯಾಹ್ನ ಮೇಲೆ ಸದಸ್ಯರು ಸೈಲೆಂಟ್ ಆಗ್ತಾರೆ.
ಅಲ್ಲಿಗೆ ಒಂದು ಹಂತ ಮುಗಿಯತ್ತೆ. ಈಗ ಹಾಗಾದರೆ ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂತಂದರೆ ಈಗ ಒಂದು ವಿಷಯ ಸ್ಪಷ್ಟ ಆಗಿ ಹೋಗಿದೆ ವಿರೋಧ ಪಕ್ಷದವ್ರಿಗೆ. ಏನಂತ? ಯಾವ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅವರಿಗೆ ಲೋಕಸಭೆಯಲ್ಲಿಯೂ ಬಹುಮತ ಇದೆ, ರಾಜ್ಯಸಭೆಯಲ್ಲಿಯೂ ಬಹುಮತ ಇದೆ, ನಾಮಾಂಕಿತ ಸದಸ್ಯರಿದ್ದಾರೆ ಈ ಬಾರಿ. ಈ ಹಿಂದಿನ ಬಾರಿ ಈ ಸಂಖ್ಯಾಬಲ ಇರಲಿಲ್ಲ, ಈಗ ಆ ಬಲ ಇದೆ. ಈ ಬಲಕ್ಕಾಗಿ ನರೇಂದ್ರ ಮೋದಿಯವರು ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ. ಹಾಗಾದರೆ ಈಗ ಮುಸಲ್ಮಾನರ ಪರವಾಗಿ ನಾವಿದ್ದೀವಿ ಅಂತ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರ ನಾವು ಕೋಲಾಹಲ ಮಾಡಬೇಕು, ಅದಕ್ಕೋಸ್ಕರ ನಾವು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ಸಭಾತ್ಯಾಗ ಮಾಡಬೇಕು. ಇದೆಲ್ಲವನ್ನು ನಿನ್ನೆ ಈ ರೀತಿಯದಾದಂಥ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿ ಮುಗಿಸಿ ಆಗಿದೆ. ಈಗ ಈ ಸೈಫುಲ್ಲಾ ರೆಹಮಾನಿ ವಿಚಾರಕ್ಕೆ ಬರೋಣ. ಈ ಸೈಫುಲ್ಲಾ ರೆಹಮಾನಿ ಈಗ ಈತ ಹೇಳೋದೇನು? ನಾವು ಶಾಹೀನ್ ಬಾಗ್ನಲ್ಲಿ ಯಾವ ರೀತಿ ಗಲಾಟೆ ಮಾಡಿದ್ವೋ, ಹೇಗೆ ವರ್ಷಗಟ್ಟಲೆ ರಸ್ತೆ ಮೇಲೆ ಕೂತು ನಿಮ್ಮ ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ಅಂತ ಹೋರಾಟ ಮಾಡಿದ್ವಿ, ಅದೇ ರೀತಿಯದಾಗಿ ಕಾನ್ಪುರು, ಮೀರಟ್ಟು, ಶಾಹೀನ್ ಬಾಗು ಇದೆಲ್ಲ ಮಾಡಿದರು ಹೋದ ಸಲ. ಅದೇ ರೀತಿ ಇಲ್ಲಿ ಭಾರತ ದೇಶದಲ್ಲಿ ಮತ್ತೊಂದು ಸಲ ನಾವು ಶುರು ಮಾಡ್ತೀವಿ ಅಂತ ಧಮಕಿಯನ್ನು ಈತ ಹಾಕಿದ್ದಾನೆ. ಒಂದು ವಿಷಯವನ್ನು ಈತ ಮರೆತು ಬಿಟ್ಟಿದ್ದಾನೆ. ಏನಪ್ಪ ಅಂದರೆ, ಹೋದ ಸಲ ಬಹಳ ತಾಳ್ಮೆಯಿಂದ ಇದೆಲ್ಲವನ್ನು ಕಾಯ್ಕೊಂಡು ಕೂತಿತ್ತು ಕೇಂದ್ರ ಸರ್ಕಾರ. ಈ ಬಾರಿ ಆ ಕಾಯುವಂಥ ಮನಸ್ಥಿತಿಯಲ್ಲಿ ಇವರು ಯಾರೂ ಇಲ್ಲ. ಎರಡನೇದಾಗಿ, ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ, ನಾವು ಮಾಡಬೇಕಾದ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಹಠದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ. ಈಗ ಅವರು ಗಾಯಗೊಂಡ ಹುಲಿ ಹಾಗಾಗಿದ್ದಾರೆ. ಬಹುಮತವನ್ನು ನೀವು ಕೊಟ್ಟುಬಿಟ್ಟಿದ್ರೆ ಅವ್ರಿಗೆ ಯಾವ ಸಮಸ್ಯೆ ಇರ್ತಿರಲಿಲ್ಲ. ನರೇಂದ್ರ ಮೋದಿ ಕಳೆದ ಬಾರಿ ಹಾಗೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂದ್ಕೊಂಡು ಓಡಾಡಿರೋರು. ಯಾವಾಗ ನೀವು ಸಂಖ್ಯೆಯನ್ನು ಕಡಿಮೆ ಮಾಡಿದ್ರೋ ಅವರಿಗೆ ಹಠ ಬಂದಿದೆ. ಈಗ ಅವ್ರು ಏನು ಮಾಡ್ತಾರೆ? ನೀವು ಬೀದಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಬಂದರೆ, ಬೀದಿಗೆ ನಿಂತು ಹೋರಾಟ ಮಾಡಿದಂಥವ್ರನ್ನ ಹೇಗೆ ಹತ್ತಿಕ್ಕಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸಣ್ಣ ಉದಾಹರಣೆ ನಿಮ್ಗೆ ಬೇಕಂದರೆ, ಈಗ ಶಂಭು ಬಾರ್ಡರ್ನಲ್ಲಿ ರಸ್ತೆಯಲ್ಲಿ ಗೋಡೆಯನ್ನು ಕಟ್ಟಿಸಿದಾರಲ್ಲ, ಅದನ್ನೊಂದು ಸಲ ನೋಡಿ ಬಂದ್ಬಿಡಿ. ರೈತರ ಹೋರಾಟದ ಹೆಸರಿನಲ್ಲಿ ದೇಶ ವಿರೋಧಿ ಶಕ್ತಿಗಳು ಏನು ಮಾಡಿದ್ವು ಅಂತಂದರೆ, ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ರೈತರು ತೊಗೊಂಬಂದು ಹೈವೇನಲ್ಲಿ ಅವ್ರನ್ನ ಕೂಡಿಸ್ಬಿಟ್ರು. ಒಂದು ಊರನ್ನು ಕಟ್ಕೊಂಡಿದ್ದಾರೆ. ನೀವು ಹೋದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಒಡ್ಡೇರೆಗಳಿದ್ದಾವೆ, ಅಲ್ಲಿ ಅಂಗಡಿಗಳಿದ್ದಾವೆ, ಬೀಡಿ ಸೇದವ್ರು ಕೂತಿರ್ತಾರೆ, ಅಡುಗೆ ಮಾಡ್ತಾ ಇರ್ತಾರೆ, ಗ್ಯಾಸ್ ಸಿಲಿಂಡರ್ಗಳಿದ್ದಾವೆ, ಏನು ಬೇಕೆಲ್ಲ ಸವಲತ್ತಿದೆ. ವೆಹಿಕಲ್ ಹೋಗಲಾರದ ಹಾಗೆ ಬರೋಬ್ಬರಿ ರಸ್ತೆಯನ್ನೇ ಕೇಂದ್ರ ಸರ್ಕಾರ ಕಟ್ಸಿಬಿಟ್ಟಿದೆ. ಅಲ್ಲಿ ಯಾರ್ದು ನಿಮ್ಮದು ಟ್ರ್ಯಾಕ್ಟ್ರು ಹೋಗಂಗಿಲ್ಲ, ಲಾರಿನೂ ಹೋಗಲ್ಲ, ನಿಮ್ಮ BMW ಕಾರು ಹೋಗಲ್ಲ, ಯಾವುದು ಹೋಗಲ್ಲ. ನೀವೇನೇ ಇದ್ದರೂ ಈ ಕಡೆ ಕೂತ್ಕೋಬೇಕು. ನಾವು 100 ಜನ ಹೋಗ್ತೀವಿ, 100 ಜನಕ್ಕೆ ಆಸ್ಪದ ಕೊಡಿ ಅಂತ ಈ ದಲ್ಲಾಳಿಗಳು ಕೇಳಿದರು. ರೈತರ ಹೆಸರಿನ ದಲ್ಲಾಳಿಗಳು 100 ಜನ ಅಲ್ಲ, ಒಬ್ಬರನ್ನೂ ಬಿಡಲ್ಲ ಅಂತ ಹೇಳಿದರು ಪೊಲೀಸರು. ಅಷ್ಟೇ ಅಲ್ಲ, ಮಧ್ಯರಾತ್ರಿಯಲ್ಲಿ ರಾತ್ರೋರಾತ್ರಿ ಗಾಳಿಯಲ್ಲಿ ಗುಂಡು ಹಾರಿಸ್ತೀನಿ ಅಂತ ಕಂಡ ಕಡೆ ಗುಂಡು ಹೊಡೆಯಲಾಯಿತು. ಯಾವ ರೀತಿ ಆಯಿತು ಅಂದರೆ, ಎಷ್ಟೋ ಜನರ ಕಣ್ಣು ಹೊರಟು ಹೋಗಿದ್ದಾವೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಕಣ್ಣು ತೆಗೆದದ್ದು ನಾವಲ್ಲ, ನಮ್ಮ ಕೆಲಸ ಅಲ್ವೆಲ್ಲ, ನಾವು ಬಳಸಿದ್ದು ರಬ್ಬರ್ ಬುಲೆಟು ಅಂತ ಪೊಲೀಸರು ತೋರಿಸಿದರು. ಗಂಟು ಕಟ್ಕೊಂಡು ಬಂದಿದ್ರು, ಒಂದು ಮೂಟೆಯನ್ನು ಕಟ್ಕೊಂಡು, ನೋಡಿ ಇಷ್ಟು ಗುಂಡುಗಳು ಬಿದ್ದಿದ್ದಾವೆ ನಮ್ಮ ಮೇಲೆ ಅಂತ ತೋರಿಸ್ಲಿಕ್ಕೆ ಸಭೆಯಲ್ಲಿ ಈ ರೈತ ನಾಯಕರ ಹೆಸರನ್ನ ನಕಲಿ ಹೋರಾಟಗಾರರು ಬಂದಿದ್ದರು. ಅಂದರೆ ಹೋದ ಬಾರಿ ಯಾವ ರೈತ ಹೋರಾಟ ವರ್ಷಗಟ್ಟಲೆ ನಡೆದು ಜನವರಿ 26ನೇ ತಾರೀಕು ದಿಲ್ಲಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು, ಅಂಥದ್ದೊಂದು ಮತ್ತೊಂದು ಪ್ರಯೋಗವನ್ನು ಮಾಡಲಿಕ್ಕೆ ಭಾರತ ದೇಶದಲ್ಲಿ ಈ ಕಾಲಘಟ್ಟದಲ್ಲಿ ಸಾಧ್ಯವಿಲ್ಲ. ಏಕೆಂದರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಇದೆಲ್ಲವನ್ನು ಹೇಗೆ ತಡೆಯಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ರೆಡಿ ಮಾಡಿಕೊಂಡು ಪದ್ಧತಿಶೀರಾಗಿ ಈ ಬಾರಿ ಅವರು ರಣಾಂಗಣಕ್ಕೆ ಇಳಿದಿದ್ದಾರೆ. ಮಾರ್ಚ್ 13ಕ್ಕೆ ಮತ್ತೆ ಸಂಸತ್ ಅಧಿವೇಶನ ಶುರುವಾಗತ್ತೆ. ಶುರುವಾದ ಸಂದರ್ಭದಲ್ಲಿ ಇದರ ಮಂಡನೆ ಆಗತ್ತೆ, ವಿಧೇಯಕದ ಮಂಡನೆ ಆಗತ್ತೆ, ಕಾನೂನಾಗಿ ಜಾರಿಯಾಗತ್ತೆ. ಈ ಸೈಫುಲ್ಲಾ ರೆಹಮಾನಿ ಏನಾದರೂ ಗಲಾಟೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಅಥವಾ ಈ ರೀತಿ ಮೌಲಾನಗಳು, ಇವ್ರದ್ದೊಂದು ಭಾಳ ಒಳ್ಳೆಯ ತಂತ್ರಗಾರಿಕೆ ಇದೆ. ಏನಪ್ಪ ಅಂತ ಕೇಳ್ಬೇಕು ನೀವೇನಂದ್ರೆ, ಇವ್ರು ಏನಂತಾರೆ ಅಂದರೆ, ನಮ್ಮ ಎಲ್ಲ ಮಸೀದಿ, ನಮ್ಮ ಎಲ್ಲ ಕಬರಸ್ತಾನು, ನಮ್ಮ ಎಲ್ಲ ಈದ್ಗಾ, ನಮ್ಮ ಎಲ್ಲವನ್ನೂ ಇವರು ವಶಪಡಿಸ್ಕೋತಾ ಇದ್ದಾರೆ, ನಮ್ಗೆ ಅನ್ಯಾಯ ಮಾಡ್ತಾಯಿದ್ರು ಮುಸಲ್ಮಾನರಿಗೆ ಅಂತ. ಈ ಹಳ್ಳಿನಲ್ಲಿ ಸಣ್ಣ ಊರಲ್ಲಿ ಮುಸಲ್ಮಾನರು ಇರ್ತಾರಲ್ಲ, ಅಮಾಯಕ ಜನ, ಅವ್ರಿಗೆ ಗೊತ್ತೇ ಇರಲ್ಲ ಏನು, ಅಂಥವರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಕರ್ಕೊಂಬರ್ತಾರೆ ಹೋರಾಟಕ್ಕೆ. ಮೊದಲೇದಾಗಿ ಈ ವಕ್ಫ್ ವಿಧೇಯಕದಲ್ಲಿ ಮಾಡಿರುವಂಥ ತಿದ್ದುಪಡಿಗಳೇನಂತಂದರೆ, ಈ ಜವಾಹರ್ಲಾಲ್ ನೆಹರು ಕಾಲದಿಂದ ತುಷ್ಟೀಕರಣ ಮಾಡ್ತಾ ಬಂದು 2013ರಲ್ಲಿ ಅವ್ರು ಯಾವ ಆಸ್ತಿ ನಮ್ಮ ಆಸ್ತಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಯಾವ ಆಸ್ತಿಯನ್ನು ಇವರು ಮುಟ್ತಾರೋ ಅದು ಅವ್ರದ್ದೇ ಆಸ್ತಿ.
ಆ ಆಸ್ತಿ ಅಲ್ಲ ಅಂತ ನಿಮ್ಮ ಆಸ್ತಿ ಅಂತ ನೀವು ಪ್ರೂವ್ ಮಾಡಬೇಕು ಅಂದ್ರೆ ನಿಮ್ಮ ದಾಖಲೆಗಳನ್ನು ತೊಗೊಂಡು ಅವ್ರ ಹತ್ರನೇ ಹೋಗ್ಬೇಕು, ಕೋರ್ಟ್ಗೆ ಹೋಗಂಗಿಲ್ಲ. ಅಂಥ ತಿದ್ದುಪಡಿಯನ್ನೇನು ಮಾಡಿದ್ರಲ್ಲ, ಅಂಥ ಭಯಾನಕವಾದಂಥ ತಿದ್ದುಪಡಿಯನ್ನೇನು ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಮಾಡಿದ್ರಲ್ಲ, ಆ ರೀತಿಯದಾದಂಥ ಈ ಅಸಂವಿಧಾನಿಕ ತಿದ್ದುಪಡಿಗಳನ್ನು ರದ್ದು ಮಾಡುವಂಥ ಕೆಲಸ ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇರಬೇಕಾದಂಥ ಒಂದು ಬೋರ್ಡ್ ಆಗಬೇಕೇ ವಿನಃ ಇದು ಇವ್ರಿಗೋಸ್ಕರ ವಿಶೇಷವಾದಂಥ ಸವಲತ್ತುಗಳು ಇರಬೇಕಾದಂಥ ಅಗತ್ಯ ಇಲ್ಲ. ಉದಾಹರಣೆಗೆ ಅದರಲ್ಲಿ ಮಹಿಳೆಯರಿಗೆ ಆಸ್ಪದ ಇಲ್ಲ, ಉಳಿದ ಮುಸಲ್ಮಾನ ಪಂಗಡಗಳಿಗೆ ಆಸ್ಪದ ಇಲ್ಲ, ಶಿಯಾದ್ದೇ ವಕ್ಫ್ ಬೋರ್ಡ್ ಬೇರೆ, ಸುನ್ನಿದೇ ವಕ್ಫ್ ಬೋರ್ಡ್ ಬೇರೆ, ಈ ರೀತಿಯದಾದಂಥ ಬಹಳಷ್ಟು ಹಳವಂಡಗಳು ಅದರಲ್ಲಿದ್ದಾವೆ. ಅದನ್ನೆಲ್ಲ ಸರಿಪಡಿಸುವ ಕೆಲಸವನ್ನು ಈ ಬಾರಿಯ ತಿದ್ದುಪಡಿಯಲ್ಲಿ 14 ತಿದ್ದುಪಡಿಯನ್ನು ಮಾಡಲಾಗಿದೆ. ಆದರೆ ಈ ಮೌಲ್ವಿ ಮೌಲಾನಾಗಳೇನು ಹೇಳ್ತಾರೆ, ನಮ್ಮ ದರ್ಗಾನ ವಶಪಡಿಸ್ಕೊಳ್ತಾ ಇದ್ದಾರೆ, ನಮ್ಮ ಮಸೀದಿಯನ್ನು ವಶಪಡಿಸ್ಕೊಡ್ತಾ ಇದ್ದಾರೆ. ನಿಮ್ಮ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ, ಅವರು ವಶಪಡಿಸ್ಕೊಳ್ತಾ ಇಲ್ಲ, ದಾಖಲೆ ಕೊಡಿಯತ್ತೆ. ನೀವು ದಾಖಲೆ ಯಾವುದನ್ನು ನಿಮ್ಮದು ಅಂತ ಅರ್ಥಕೋತೀರಿ? ನಮ್ಮ ನಿಂಗಪ್ಪ ಹಳೆ ಮನೆದು ತೋಟ ಹೊಲ ಇದೆ, ಅದು ನಂದು ಅಂತ ಹೇಳ್ತೀರಿ. ಇನ್ನೊಬ್ಬ ಯಾರೋ ನಮ್ಮ ಬಂಕಾಪುರ ಅಂತಿದ್ದಾನೆ, ಅವನ ಮನೆ ನನ್ನ ಆಸ್ತಿ ಅಂತೀರಿ. ಯಾವುದೋ ತಮಿಳ್ನಾಡು ನಮ್ಮ ದೇವಸ್ಥಾನ ಇದೆ 1500 ವರ್ಷ ಹಳೆಯದು, ಅದು ವಕ್ಫ್ ಆಸ್ತಿ ಅಂತೀರಿ. ಇಂಥ ಉಪದ್ವ್ಯಾಪಗಳೇನಿದಾವೆ ನೀವು, ಆ ಉಪದ್ವ್ಯಾಪಗಳಿಗೆ ತಡೆ ಒಡ್ಡುವಂಥ ಮತ್ತು ಉಳಿದ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಒಂದು ಬೋರ್ಡ್ ಹೇಗಿರಬೇಕು ಆ ರೀತಿಯದಾದಂಥದ್ದಕ್ಕೋಸ್ಕರ ಯಾವುದೇ ಮುಸಲ್ಮಾನರಿಗೆ ಧಕ್ಕೆ ಆಗಲಾರದ ರೀತಿಯಲ್ಲಿ ಮಾಡಿದಂಥದ್ದು ಇದು. ಹಾಗೆ ನೋಡಿದ್ರೆ ವಕ್ಫ್ ಬೋರ್ಡೇ ಇರಬಾರ್ದು. ಯಾಕಿರಬೇಕು? ಏನು ಅಗತ್ಯ ಇದೆ ಹೇಳಿ ನೋಡೋಣ. ಆದರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಈಗಿರುವಂಥ ಆಸ್ತಿಗಳದ ಮುಂದೆ ಅದ್ರ ಗತಿ ಏನು, ಕತೆ ಏನು ಅನ್ನುವಂಥ ಕಾರಣಕ್ಕೋಸ್ಕರ ವಕ್ಫ್ ಬೋರ್ಡ್ನ ಅಬಾಲಿಷ್ ಮಾಡೋ ಕೆಲಸ ಮಾಡಿಲ್ಲ, ಅದರ ಕಾಯ್ದೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ಇವರೀಗ ಮುಸಲ್ಮಾನ ಮೌಲ್ವಿಗಳು ಬೀದಿಗೆ ಕರ್ಕೊಂಬರೋ ಪ್ರಯತ್ನ ಮಾಡ್ತಾರೆ. ಬೀದಿಗೆ ಕರ್ಕೊಂಬಂದ ಸಂದರ್ಭದಲ್ಲಿ ಏನಾಗತ್ತೆ ನಿಮಗೂ ಗೊತ್ತಿದೆ. ಈ ಬಾರಿಯ ಸರ್ಕಾರ ಯಾವ ರೀತಿಯ ಕಠೋರವಾದಂಥ ಧೋರಣೆಯನ್ನು ಹೊಂದಿದೆ ಅಂತ ಗೊತ್ತಿದೆ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಏಕೆ ಗೊತ್ತಾ, ಈ ಆರ್ಥಿಕವಾದಂಥ ಹೊರೆ ಇದ್ದುಬಿಟ್ರೆ ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಸಹಭಾಗಿತ್ವ ಈ ಅಭಿಯಾನಕ್ಕೆ ಬೇಕೇ ಬೇಕು. ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.